ಶಬರಿಮಲೆಯಲ್ಲಿ ಪ್ರಸಾದ ಉತ್ಪಾದನೆ ಸ್ಥಗಿತ. ಶಬರಿಮಲೆಯಲ್ಲಿ ಅಯ್ಯಪ್ಪ ಭಕ್ತರ ಸಂಖ್ಯೆ ಈ ಬಾರಿ ಅತಿ ಹೆಚ್ಚಾಗಿ ಹಲವಾರು ಸಮಸ್ಯೆಗಳು ಉಂಟಾಗಿ ಅಯ್ಯಪ್ಪ ಭಕ್ತರು ದೇವರ ದರ್ಶನ ಸಿಗದೆ ಬೇಸರಗೊಂಡು ವಾಪಸ್ಸಾಗ್ತಿದ್ದಾರೆ. ಈ ನಡುವೆ ಮತ್ತೊಂದು ಬೇಸರದ ಸಂಗತಿಯೊಂದು ಹೊರಬಿದ್ದಿದೆ. ಅದೇನಪ್ಪಾ ಅಂದ್ರೆ ಶಬರಿಮಲೆಯ ಪ್ರಸಾದ ಉತ್ಪಾದನೆ ಸ್ಥಗಿತವಾಗಿರುವುದು. ಇದಕ್ಕೆ ಕಾರಣ ಬೆಲ್ಲದ ಕೊರತೆ. ಕಬ್ಬಿನ ತೀವ್ರ ಅಭಾವದಿಂದಾಗಿ ಶಬರಿಮಲೆ ದೇವಸ್ಥಾನದಲ್ಲಿ ಪ್ರಸಾದ ಉತ್ಪಾದನೆ ಸ್ಥಗಿತಗೊಂಡಿದ್ದು ವಿತರಣೆಗೂ ನಿರ್ಬಂಧ ಹೇರಲಾಗಿದೆ. ಇದೀಗ ಪ್ರತಿನಿತ್ಯ ಲಕ್ಷಕ್ಕೂ ಅಧಿಕ ಭಕ್ತರು ಆಗಮಿಸುತ್ತಿರುವ ಹಿನ್ನೆಲೆ ಪ್ರತಿಯೊಬ್ಬರಿಗೂ 5 ಬಾಟಲಿ ಅರೆವಣ ಪಾಯಸಂ ಮತ್ತು 5 ಪ್ಯಾಕೆಟ್ ಅಪ್ಪಂ ಮಾತ್ರ ವಿತರಿಸಲಾಗುತ್ತಿದೆ. ಇದು ಯಾತ್ರಾರ್ಥಿಗಳ ಅಸಮಾಧಾನಕ್ಕೂ ಕಾರಣವಾಗಿದ್ದು ಮಹಾರಾಷ್ಟ್ರದಲ್ಲಿ ಕಬ್ಬು ಕೊರತೆಯಿಂದಾಗಿ ಬೆಲ್ಲ ಉತ್ಪಾದನೆಯಲ್ಲಿ ಕುಂಠಿತವಾಗಿರುವುದೇ ಈ ಅಭಾವಕ್ಕೆ ಕಾರಣ ಎನ್ನಲಾಗಿದೆ. ಕಳೆದ 1 ವಾರದಿಂದ ಪ್ರತಿದಿನ ಸುಮಾರು 1 ಲಕ್ಷ ಯಾತ್ರಾರ್ಥಿಗಳು ದರ್ಶನಕ್ಕೆ ಬರ್ತಿದ್ದು ಮಂಡಳಿಯ ಲೆಕ್ಕಾಚಾರ ಬುಡಮೇಲುಗೊಳಿಸಿದೆ. ಪ್ರಸಾದ ತಯಾರಿಕೆಗೆ ಬೇಕಾದ ಬೆಲ್ಲ ಪೂರೈಸಲು ಗುತ್ತಿಗೆ ಪಡೆದಿರುವ ಕಂಪನಿ ಮಹಾರಾಷ್ಟ್ರದಿಂದ ಬೆಲ್ಲ ತರ್ತಿದೆ. ಅಲ್ಲಿ ಕಬ್ಬಿನ ತೀವ್ರ ಅಭಾವದಿಂದ 2 ವಾರಗಳಿಂದ ಬೆಲ್ಲ ಬರುವುದು ಸ್ಥಗಿತಗೊಂಡಿದೆ.